ಲಕ್ಷ್ಮೀ ನೀ ಸಿರಿಯಾಗಿ ಹರಿಯಾಗಿ ಬಾರಮ್ಮ, ಬಡವರ ಮನೆಗೆ ದಯಮಾರಮ್ಮ. ಲಕ್ಷ್ಮಿ ಒಬ್ರು ಸರಸ್ವತಿ, ನೀವೇ ಅಲ್ವಮ್ಮ ಇಬ್ರು? ನಾನೆರಡು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ತುಂಬಾ ದಿವಸ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಕ್ಲೀನಿಂಗು, ಹಬ್ಬದ ಕೆಲಸ ಅಂತ ಹೇಳಿ ತುಂಬಾ ವರ್ಕ್ ಇತ್ತು. ಇದು ಹಬ್ಬದ ಹಿಂದಿನ ದಿನದ್ದು ವ್ಲಾಗ್ ಆಗಿರುತ್ತೆ. ಅಂದರೆ ಥರ್ಸ್ಡೇ ಈವ್ನಿಂಗು ದೇವ್ರನ್ನ ಕೂರಿಸೋದಕ್ಕೆ ಬ್ಯಾಕ್ ಡ್ರಾಪ್ ಅಂದರೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಮಕ್ಕಳು ತುಂಬಾ ಸಪೋರ್ಟ್ ಮಾಡಿದ್ರು. ಈ ರೀತಿ ಥರ್ಮೋಕೋಲ್ ಶೀಟು ಮತ್ತು ಪೇಪರ್ನ ಕಲರ್ ಶೀಟ್ ತೊಗೊಂಡು ಬಂದು ಪೇಸ್ಟ್ ಮಾಡಿ ಈ ರೀತಿ ವಾಲ್ಗೆ ಹಾಕಬೇಕು ಅಂತ ಇತ್ತು. ಹಾಗಾಗಿ ಇದ್ರ ಕಾಂಟ್ರಿಬ್ಯೂಷನ್ ಎಲ್ಲ ಹಿತಾ, ಹಿಮ ಮತ್ತು ನನ್ನ ಕಸಿನ್ ಸಿಸ್ಟರ್ ಹರ್ಷಿತಾ ಬಂದಿದ್ಲು. ಈ 3 ಜನ ಸೇರಿಕೊಂಡು ಮಾಡಿದ್ರು. ನೋಡಿ, ಈ ರೀತಿ ಬ್ಯಾಕ್ ಡ್ರಾಪ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಮನೇಲೇ. ಸ್ವಲ್ಪ ಈಸಿ ಅಂತ ಅನಿಸುತ್ತೆ ನೋಡೋರಿಗೆ, ಬಟ್ ಅದನ್ನು ಮಾಡೋಕ್ಕೆ ಹೋದ್ರೇ ಗೊತ್ತಾಗೋದು. ಏನಿಲ್ಲ ಅಂದರೆ ನಾವು ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಮಾಡೋದಕ್ಕೆ. ಟಯರ್ಡಾಗಿ ಕೂತ್ಕೊಂಡಿರೋದು, ನಿದ್ದೆ ಬರ್ತಾರೋದು ಕೂತ್ಕೊಂಡಿರೋದು. ಬಟ್ ಮೇಲೆದು ಇದು ಚೇಂಜ್ ಮಾಡಬೇಕಿತ್ತಲ್ಲ, ಈ ಥರದ್ದು ಹೂವು ಹಾಕಿದಿದ್ರೆ ಚೆನ್ನಾಗಿತ್ತು. ಸೆಂಟೆಲ್ಲ ಇತ್ತು. ನಿಮ್ಮ ಪೋಣಿಸ್ಬಿಟ್ಟಿದ್ದಾಳೆ ಅಂತಲ್ಲ, ಹಂಗದನ್ನು ಹಾಕಿದ್ದು ನಾನು. ಬ್ಯಾಕ್ಗ್ರೌಂಡ್ ಏನೋ ರೆಡಿ ಆಯಿತು, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀವಿ. ಆದರೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಿತ್ತು. ಮತ್ತು ಕೆಳಗಡೆಗೆ ಗ್ರೀನ್ ಮ್ಯಾಟ್ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಗ್ರೀನ್ ಮ್ಯಾಟ್ನ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಹರ್ಷಿತಾನೇ ನನಗೆ ಹೆಲ್ಪ್ ಮಾಡಿದ್ದು. ಅಷ್ಟರಲ್ಲಿ ನಾನು ದೇವ್ರಿಗೆ ಸೀರೆನ ಎಲ್ಲ ಉಡಿಸ್ಕೊಂಡೆ, ಬಿಂದಿಗೆಗೆ ಉಡಿಸಿ ಅಲ್ಲಿ ಇಟ್ಟ ಮೇಲೆ ಪಿನ್ಸ್ ಹಾಕಬೇಕಿತ್ತು. ಅಂದರೆ ಸ್ಮಾಲ್ ಪಿನ್ ಇತ್ತು, ಗುಂಡು ಪಿನ್ನು, ಅದನ್ನು ಹಾಕಿ ನೆರಿಗೆ ಆ ಕಡೆ ಈ ಕಡೆ ಮೂವ್ ಆಗದಿರೋ ಥರ ಸ್ಟಿಕ್ ಮಾಡ್ತೀನಿ ಅಂದ್ಲು. ಹಾಗಾಗಿ ಮಾಡೋದಕ್ಕೆ ಅವಳಿಗೆ ಅಲ್ಲಿ ಬಿಟ್ಬಿಟ್ಟು ಅಷ್ಟರಲ್ಲಿ ನಾನು ದೇವ್ರ ಮುಖವಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆ ಪುಟ್ಟ ಲಕ್ಷ್ಮಿನ ತಗೊಂಡಿದ್ದೀನಿ ಕೈಗೆ. ನೋಡಿ, ತುಂಬಾನೇ ಮುದ್ದಾಗಿ ಕಾಣ್ತಿತ್ತು ರೆಡಿ ಮಾಡಿದ್ಮೇಲಂತೂ. ನಾನಂತೂ ನಾರ್ಮಲ್ ಆಗಿ ಹಾಗೆ ಸಿಂಪಲ್ ಆಗಿ ನಾವೆಲ್ಲ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ದೇವ್ರಿಗೂ ಸಹ ಅಲಂಕಾರನ ಮಾಡಿದೆ. ಮೇನ್ ಏನಪ್ಪ ಅಂದರೆ ಇದು ವೈಟ್ ಕಲರ್ ಇರುತ್ತಲ್ವ, ಹಾಗಾಗಿ ಇದಕ್ಕೆ ಐಬ್ರೋಸ್ ಸ್ವಲ್ಪ ಡಾರ್ಕಾಗಿ ಹಚ್ಚಿಲ್ಲ ಅಂದರೆ ಅಷ್ಟೊಂದು ಕಳಿಯನೇ ಇರೋದಿಲ್ಲ, ಖಾಲಿ ಖಾಲಿ ಇರುತ್ತೆ. ಹಾಗಂತ ಹೇಳಿಬಿಟ್ಟು ಈ ರೀತಿ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಹಾಗೆ ದೇವ್ರಿಗೆ ಒಡವೆನೂ ಅಷ್ಟೇ, ನನ್ನ ಹತ್ರ ಏನಿದೆಯೋ ಅದೇ ಒಡವೆನ ತೊಳೆದು ದೇವ್ರಿಗೆ ಹಾಕ್ತಾ ಇದ್ದೀನಿ ಅಷ್ಟೇ. ದೇವ್ರಿಗಂತ ಕೆಲವೊಬ್ಬರು ಸಪ್ರೇಟಾಗೂ ಸಹ ಇಟ್ಟಿರ್ತಾರೆ. ನಾನು ಆ ರೀತಿ ಏನಿಲ್ಲ, ಅದು ಅವರವರ ಪದ್ಧತಿ ಮತ್ತು ಅವ್ರ ನಂಬಿಕೆ, ಅವ್ರ ಆಚರಣೆ ಅಷ್ಟೇ. ಹೇಗೆ ಕಾಣ್ತಾ ಇದೆ ನಮ್ಮನೆ ಪುಟ್ಟ ಲಕ್ಷ್ಮಿ ಕಮೆಂಟ್ ಮಾಡಿ. ಹಾಗೆ ದೇವ್ರಿಗೆಲ್ಲ ರೆಡಿ ಮಾಡಿಟ್ಟು ಲಾಸ್ಟಲ್ಲಿ ಕೆಳಗಡೆ ರಂಗೋಲಿ ಹಾಕೋಣ ಅಂತ ಹೋದೆ. ಏನಿಲ್ಲ ಅಂದರೂ ಒಂದು 6:30 ಆಗಿತ್ತು, ಸ್ವಲ್ಪ ಬೆಳಕಾಗಿತ್ತು. ನೋಡಿ, ನನಗಂತೂ ಪೇಷನ್ಸು ಹೊರಟೋಗಿತ್ತು. ಯಾಕೆಂದರೆ ಎಲ್ಲ ರೆಡಿ ಮಾಡಿದೆ, ಲಾಸ್ಟಲ್ಲಿ ರಂಗೋಲಿಗಂತ ಬಂದಿದ್ದೀನಿ ಹಾಕೋಕ್ಕೆ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾನು ಸ್ವಲ್ಪ ನಿಧಾನನೇ ರಂಗೋಲಿ ಹಾಕೋದು. ಏನಿಲ್ಲ ಅಂದ್ರೆ ಒಂದು 45 ಮಿನಿಟ್ಸ್ ಬೇಕೇ ಬೇಕು ನನಗೆ ರಂಗೋಲಿ ಹಾಕೋದಕ್ಕೆ. ಅದರಲ್ಲೂ ಕಲರ್ಸ್ ಎಲ್ಲ ಹಚ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ನಿಧಾನನೇ ಆಗುತ್ತೆ. ಹೇಗೆ ಬಂದಿದೆ ರಂಗೋಲಿ? ರೇರಾಗಿ ಹಾಕ್ತೀನಿ ಕಲರ್, ಅಂದರೆ ಹಬ್ಬಗಳ ದಿವಸ ಮಾತ್ರ ಕಲರ್ನ ಹಾಕಿ ನಾರ್ಮಲಾಗಿ ರಂಗೋಲಿಯನ್ನು ಹಾಕ್ತಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನಿಸ್ತು. ಆದರೂ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡು ಹಾಗೆ ಮನೆ ಹತ್ರ ಹೊಸ್ಲಿಗೂ ಸಹ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡೆ. ಇದ್ರ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಟೈಮ್ ಸಾಕಾಗಲ್ಲ. ಹಬ್ಬದ ದಿವಸ ಪ್ರಾಪರಾಗಿ ಡೀಟೇಲಾಗಿ ವಿಡಿಯೋನು ಸಹ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಷ್ಟು ಪೇಷನ್ಸ್ ಇರಲ್ಲ. ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದು ದೇವರಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸನೇ ನಾನು ಸ್ನಾನ ಮಾಡಿ ಗುರುವಾರನೇ ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ, ದೇವ್ರ ಸಾಮಾನೆಲ್ಲ. ಹಾಗಾಗಿ ಒಂದು ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಶುಕ್ರವಾರ ದಿನ ಎಲ್ಲ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಹೆಣ್ಮಕ್ಳಿಗೆ. ಹಾಗೆ ಈಗ ದೇವ್ರ ಪೂಜೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ನಿನ್ನ ಗಂಡ ಲೋಕನಾಯಕ, ನೀನು ಅವನ ಹೃದಯ ತಾರಕ, ನಿನ್ನ ಮಗನ ಲೋಕಕಾರಕ, ನೀನು ಅವನ ಸೃಷ್ಟಿ ಪ್ರೇರಕ, ನಿನ್ನ ದಯದಲ್ಲಿ ಎಲ್ಲ ಬಂಗಾರ, ಮಣ್ಣಿನ ಮಡಿಲೆಲ್ಲ ಚಿನ್ನದ ರತ್ನದ ಭಂಡಾರ, ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಜಯಲಕ್ಷ್ಮೀ, ಲಕ್ಷ್ಮೀ ನೀ ಸಿರಿಯಾಗಿ ಹರಿಯಾಗಿ ಬಾರಮ್ಮ, ಬಡವರ ಮನೆಗೆ ದಯಮಾರಮ್ಮ, ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾರಮ್ಮ.
ಹಾಗೆ ನಾನು ಯಾಕೆ ದೇವ್ರ ಹಾಡು ಹಾಡಬಾರ್ದು ಅಂದ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಸಾರಿ. ನನಗೆ ಹೇಗೆ ಬರುತ್ತೋ ಹಾಗೆ ಹಾಡಿ ದೇವ್ರ ಪೂಜೆನೂ ಸಹ ಮಾಡಿಕೊಂಡೆ. ತುಂಬಾ ಚೆನ್ನಾಗಾಯಿತು. ಏನೇ ಆದರೂ ಅವಾಗವಾಗ ಈ ರೀತಿ ಹಬ್ಬಗಳೆಲ್ಲ ಬರಬೇಕು. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಬಟ್ ಎಲ್ಲರೂ ಒಟ್ಟಿಗೆ ಮಾಡೋದ್ರಿಂದ ಒಂಥರ ಖುಷಿ ಇರುತ್ತೆ. ಮನೇಲಿ ಹಬ್ಬದ ವಾತಾವರಣನೇ ಚೆಂದ. ಅದರಲ್ಲೂ ಹೆಣ್ಮಕ್ಳಿದ್ರೆ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಅಂತ ಹೇಳ್ಬೋದು. ಮತ್ತು ಇನ್ ಡೀಟೇಲಾಗಿ ನೋಡೋದಾದರೆ ನಾನು ದೇವ್ರಿಗೆ ನೋಡಿ ಈ ರೀತಿ ಸಿಂಪಲ್ಲಾಗಿ ಅಲಂಕಾರನ ಮಾಡಿಕೊಂಡು, ಹಾಗೆ ಬ್ಯಾಕ್ಗ್ರೌಂಡು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸ್ಯಾರಿ ಲೈಟ್ ಕಲರ್ ಇದ್ದಿದ್ದರಿಂದ ಬ್ಯಾಕ್ಗ್ರೌಂಡು ಸ್ವಲ್ಪ ಡಾರ್ಕ್ ಕಲರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್ ಇತ್ತು, ನೋಡೋದಕ್ಕೂ ಚೆನ್ನಾಗಿ ಕಾಣ್ತಿತ್ತು. ರಿಯಲ್ ಆಗಿ ವಿಡಿಯೋದಲ್ಲೂ ಅಷ್ಟೇ ಚೆನ್ನಾಗೇ ಕಾಣ್ತಿದೆ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಾಯಿತು ಹಬ್ಬ. ನಮ್ಮ ಮನೆ ಲಕ್ಷ್ಮಿಯರು, ಒಬ್ಬರು ಲಕ್ಷ್ಮಿ ಒಬ್ಬರು ಸರಸ್ವತಿ. ನೀವೇ ಅಲ್ವಮ್ಮ ಇಬ್ರು? ನಾನೆರಡು. ಇಲ್ಲಿ ನೋಡಿ, ಇಬ್ಬರಿಗೂ ನಾನು ಲಕ್ಷ್ಮೀ ಸರಸ್ವತಿ ಅಂತ ಕರೆದ್ರೆ ಹಿಮ ಎರಡೂ ನಾನೇ ಅಂತ ಹೇಳ್ತಿದ್ದಾಳೆ. ಪಾಪ ಈತ ಸೈಲೆಂಟಾಗಿದ್ದಾಳೆ. ಈ ಹಿಮನ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಸಾಕು ಅವಳ ಪರ ಮಾತಾಡೋದಕ್ಕೆ. ಸ್ವಲ್ಪ ಮಾತು ಜಾಸ್ತಿ ಅವಳು, ಹಾಗಾಗಿ ಸಿಕ್ಕಿದ ಚಾನ್ಸ್ ಅಂತ ಚೆನ್ನಾಗಿ ಯೂಸ್ ಮಾಡ್ಕೋತಾಳೆ. ಬಟ್ ಈತ ಹಾಗಲ್ಲ, ಅವಳೊಂದು ಸ್ವಲ್ಪ ಸೈಲೆಂಟ್. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ, ಮತ್ತು ಕ್ಲೋಸ್ ಆಗಿರೋರ ಹತ್ರ ಮಾತ್ರ ಮಾತಾಡ್ತಾಳೆ. ಎಲ್ಲರೂ ಒಂದೇ ರೀತಿ ಇರಲ್ಲ. ಬಟ್ ಈ ರೀತಿ ಹೆಣ್ಮಕ್ಳಿಗೆ ಹಬ್ಬದ ದಿವಸ ಅರ್ಶಿನ ಕುಂಕುಮ ಕೊಡೋದ್ರಿಂದ ನಮ್ಮ ಸಂಸ್ಕೃತಿನ ಅವ್ರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ. ಹಾಗೆ ಹಬ್ಬದ ಕಡೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಇರುತ್ತೆ ಈ ರೀತಿ ಮಕ್ಕಳಿಗೆ ಮಾಡೋದ್ರಿಂದಾಗಿ. ಹಾಗೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಒಬ್ಬಟ್ಟು, ಅನ್ನ, ರಸಮ್ ಮತ್ತು ವಡೆನ ಮಾಡ್ಕೊಂಡಿದ್ದೆ. ಬಟ್ ಅದ್ರ ವೀಡಿಯೋನೆಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ. ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಕಮೆಂಟ್ ಮಾಡಿ. ಮೋಸ್ಟ್ ಆಫ್ ದೆಮ್ ಎಲ್ಲರೂ ಮಾಡೋದು ಒಬ್ಬಟ್ಟೆ ಅಲ್ವಾ? ನಿನ್ನ ಸೈಜ್ಗೆ ಆಗಲ್ವಲ್ಲ, ದೊಡ್ಡವಳಾದ್ಮೇಲೆ ಕಟ್ಕೊಳ್ಳುವಂತೆ. ಹತ್ರ ಬರ ಆಯ್ತಾ? ಕೈ ತೋರಿಸ್ಲಾ? ಹಾಂ. ಹಿಮಂಗೆ ನಮ್ಮ ರೀತಿ ಹಸ್ರು ಬಳೆ ಹಾಕ್ಕೋಬೇಕು ಅಂತ ತುಂಬ ಆಸೆ ಅಂತೆ. ಬಟ್ ಏನು ಮಾಡೋದು, ಅವಳ ಸೈಜ್ ನಾನು ತಂದಿರಲಿಲ್ಲ, ನಾರ್ಮಲ್ಲಾಗಿ ತೊಗೊಂಡು ಬಂದಿದ್ದೆ. ಹಾಗೆ ಈ ರೀತಿ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಹಬ್ಬನ ಆಚರಿಸ್ಕೊಂಡ್ವಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡಿದ್ರಿ ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಹಬ್ಬನ ಒಟ್ಟಿಗೆ ಮಾಡೋದ್ರಿಂದ ಒಂದು ರೀತಿ ಖುಷಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಮನೇಲಂತೂ ಈ ಸರಿ ತುಂಬಾ ಚೆನ್ನಾಗಾಯಿತು. ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳಬಹುದು. ಏನೇ ಆದರೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ರೀತಿ ಕಳೆ ಇರುತ್ತೆ, ಸ್ವಲ್ಪ ಕೆಲಸ ಜಾಸ್ತಿನೂ ಇರುತ್ತೆ. ಹಾಗೆ ಸಂಜೆ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಮನೆ ಹತ್ರ ಇರೋರು ಸಹ ಬಂದಿದ್ದರು. ತುಂಬಾ ಖುಷಿ ಆಯಿತು. ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಬ್ಬರ ಮನೆಗೆ ಇನ್ನೊಬ್ರು ಹೋಗೋದು, ಕುಂಕುಮ ತೊಗೊಂಡು ಬರೋದು ಎಲ್ಲ ಒಂದು ರೀತಿ ಖುಷಿ ಅಂತಲೇ ಅನಿಸುತ್ತೆ. ಆದರೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೂಪರಾಗಿ ಮಾಡಿದಿರಪ್ಪ. ಕೂತ್ಕೊಳ್ಳಿ. ಇಡೀ ರಾತ್ರಿ ಎಲ್ಲ 10 ನಿಮಿಷ ಮಲಗಿಲ್ಲ. ಹೌದಾ? ಓ ಮೈ ಗಾಡ್. ನಾನು ಅನ್ಕೊಂಡೆ ಬೆಳಗ್ಗೆ ಫುಲ್ ಟಯರ್ಡ್ ಆಗಿ ರಂಗೋಲಿ ಹಾಕ್ತಾ ಇದ್ರಿ. ಅಯ್ಯೋ ಆಗ್ತಾನೆ ಇಲ್ಲ. ಆ ರಂಗೋಲಿ ಹಾಕಕ್ಕೆ 1 hour ಬೇಕಾ? ಥ್ಯಾಂಕ್ ಯು. ಶೋರ್ ಬರ್ತೀನಿ. ಥ್ಯಾಂಕ್ ಯು. ಹಾಗೆ ನಾನು ಸಹ ಬೇರೆಯವ್ರ ಮನೆಗೆ ಅಂದರೆ ಹತ್ತಿರದ ಮನೆಗಳಿಗೆ ಕುಂಕುಮ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಅವರು ಸಹ ತುಂಬಾ ಚೆನ್ನಾಗಿ ಮಾಡಿದರು. ಇವ್ರಿಗೆ ಹಬ್ಬ ಇಲ್ವಂತೆ, ಆದರೂ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹಾಗೆ ನೀವೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಡೇ ಈ ಆರತಿಯನ್ನು ಮಾಡಿ, ಯಾಕಂದರೆ ಪೌರ್ಣಮಿ ಇತ್ತು. ಹಾಗಾಗಿ ಬೆಳಗ್ಗೆ 12 ಗಂಟೆ ಒಳಗಡೆ ದೇವ್ರನ್ನ ಅಂದರೆ ಕಳಶನ ಕದಲಿಸ್ಬೇಕು ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ. ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು.